ಬಂಧುಗಳೇ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ನವೀನ್ KRS ಪಕ್ಷದ ಕಾರ್ಯಕರ್ತರು. ಏನು ಇಲ್ಲಿ ಬೊಮ್ಮಸಂದ್ರ ಮತ್ತು TC ಏನು ನೋಡ್ತಾ ಇದ್ದೀರಲ್ಲ, ಇಲ್ಲಿನ ನೋಡ್ತಾ ಇರ್ಬೋದು. ಬೊಮ್ಮಸಂದ್ರ ಮತ್ತು ಈ ಕಡೆ ಪೊಲೀಸ್ ಬಡಾವಣೆಗೆ ಮತ್ತು ಕಾಚನಾಯಕನಹಳ್ಳಿ ಎಲ್ಲ ಹೋಗುವಂತಹ ಇಂಡಸ್ಟ್ರಿಯಲ್ ಏರಿಯಾ ಇದು, ಮೇನ್ ಸ್ಪೇಸ್ ಇದು. ಹಾಗಾಗಿ ನೋಡ್ತಾ ಇರ್ಬೋದು ಜನ ಜಂಗುಳಿ ಮತ್ತು ಪಬ್ಲಿಕ್ ಯಾವ ರೀತಿ ಓಡಾಡ್ತಾ ಇದೆ, ಮತ್ತು ಎಷ್ಟು ಜನ ಈ ರೀತಿ ಓಡಾಡುವಂಥ ಸ್ಥಳದಲ್ಲಿ ಈ ರೀತಿ ಒಂದು TC ಏನು ಟ್ರಾನ್ಸ್ಫಾರಮ್ ಇದೆಯಲ್ಲ, ಬೆಸ್ಕಾಮ್ನ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದು. ಅಷ್ಟು ಮನವಿ ಮಾಡಿ ಒಂದು ಲೈವ್ ಒಂದು ವಿಡಿಯೋ ಕೊಟ್ಟರೂ ಸಹ ಇವರು ಯಾವುದೇ ರೀತಿ ಜಾಗದಲ್ಲಿ ಬಂದು ಪರಿಶೀಲನೆ ಮಾಡಲಿಲ್ಲ ಮತ್ತು ಒಂದು ಈ ಕಾಮಗಾರಿ ಅಂತಲೂ ಮಾಡಲೂ ಇಲ್ಲ. ಹಾಗಾಗಿ ಈ ಕಾಮಗಾರಿ ಕುರಿತು ಹಾಗಾಗಿ ಇವತ್ತೊಂದು ವಿಡಿಯೋ ಮಾಡಬೇಕಾಗಿತ್ತು. ಆಗ್ಲೂ ಸಹ ಒಂದು 2-3 ತಿಂಗಳಿಂದೆ ಒಂದು ವಿಡಿಯೋ ಸಹ ಮಾಡಿದ್ದೆ, ಒಂದು ಲೈವ್ ವಿಡಿಯೋ ಸಹ ಮಾಡಿದ್ದೆ. ಯಾವುದೇ ಕಾರಣಕ್ಕೂ ಯಾವುದೇ ಅಧಿಕಾರಿಗಳು ಸಹ ಬಂದು ಇದನ್ನು ಸ್ಪಂದಿಸಿಲ್ಲ ಮತ್ತು ಈ ಕಾಮಗಾರಿನ ತೆರವು ಮಾಡಿ ಕಾಮಗಾರಿನ ಸ್ವಲ್ಪ ನೀಟಾಗಿ ಪಬ್ಲಿಕ್ಗೆ ಸಾರ್ವಜನಿಕರುಗಳಿಗೆ ಒಂದು ಹಿತಾಸಕ್ತಿಗಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಕಾಮಗಾರಿ ಮಾಡಿ ಕೊಡೋಣ ಅನ್ನೋ ಉದ್ದೇಶಕ್ಕಾಗಿ ಮಾಡಿಲ್ಲ. ಹಾಗಾಗಿ ಇವತ್ತು ಒಂದು ಲೈವ್ ಮುಖಾಂತರ ಬಂದು ಈ ಕಾಮಗಾರಿನ ಈ ಕೂಡಲೇ ಒಂದು ಸಮಯ ಎಷ್ಟು ತಗೊಳ್ತೀರ ನಮ್ಗೆ ಗೊತ್ತಿಲ್ಲ, ಅತಿ ವೇಗವಾಗಿ ಈ ಕಾಮಗಾರಿ ನಡೆದರೆ ಅಷ್ಟೇ ಒಳ್ಳೆಯದು. ಮತ್ತು ಮುಂದಿನ ದಿನಗಳಲ್ಲಿ ಇದೇ ರೀತಿ ತೊಂದರೆಗಳಾದರೆ ಮತ್ತೆ ನಾವು ಇನ್ನು ಮುಂದೆ ಕ್ರಮ ಜರುಗಿಸಬೇಕಾಗುತ್ತೆ. ಹಾಗಾಗಿ ಇವತ್ತು ಒಂದು ಮನವಿ ಪತ್ರ ಸಹ ಕೊಡಲಿಲ್ಲ, ಒಟ್ಟಲ್ಲಿ ಒಂದು ಫೋಟೋ ಸಹ ಕೊಟ್ಟು ಒಂದು ಬೆಸ್ಕಾಮ್ನ ಅಧಿಕಾರಿಗಳಿಗೆ ಒಂದು ಮನವಿ ಮಾಡಿ, ಬೊಮ್ಮಸಂದ್ರ ಹೇಗೆ ಮತ್ತು ಅಧಿಕಾರಿಗಳು ಒಂದಿಬ್ಬರು ಇದ್ದರು, ಅವರು ನನಗೆ ಯಾವ ಡಿಪಾರ್ಟ್ಮೆಂಟಲ್ಲಿ ಏನು ವರ್ಕ್ ಮಾಡ್ತಾಯಿದೆ ಅದನ್ನು ನಮ್ಗೆ ಗೊತ್ತಾಗಲಿಲ್ಲ, ಅದೊಂದು ಕೇಳೋದು ಮರೆತುಬಿಟ್ಟೆ, ಸಾರಿ. ಹಾಗಾಗಿ ನೋಡ್ತಾ ಇರ್ಬೋದು ಎಷ್ಟು ಕೆಳಗಡೆ ಇದೆ ಅಂತ, ಒಂದೂವರೆ ಅಡಿ ಕೆಳಗಡೆ ಇದೆ. ಹಾಗಾಗಿ ಇದನ್ನು ಅತಿ ವೇಗವಾಗಿ ಈ ಕಾಮಗಾರಿನ ಕೆಲಸವನ್ನು ಮಾಡಿಕೊಡ್ಬೇಕಾಗಿ ಬೆಸ್ಕಾಮ್ನ ಅಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸ್ತಾ ಇದ್ದೀನಿ. ಈಗ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಾರೆ ಸಾಹೇಬರು. ನಾಳೆ ಬೆಳಗ್ಗೆ ಬಂದ ಕೂಡಲೇ ಅವ್ರಿಗೆ ಇಮಿಡಿಯೇಟ್ಲಿ ನಾನು ತಿಳಿಸ್ತೀನಿ. ಸರಿ ಬಂದಿದ್ರು ಹೇಳಿದಾರ ಅವ್ರ ಕಡೆಯಿಂದ ಎಷ್ಟು ಇದಾಗುತ್ತಲ್ಲ ಕೊಟ್ಟೋಗಿರ್ಬೇಕಾದ್ರೆ ಏನಿದೆ ನಮ್ಮ AW ಬಾಸು ಅವ್ರ ಕೈಲೇ ತಲುಪಿಸಿ ಎಷ್ಟು ಬೇಗ ಆದಷ್ಟು ಜನರ ಸಲಾಗಿ ಇದು ಮಾಡ್ತಾ ಇದ್ದೀರಾ. ಅಷ್ಟು ಕಾಳಜಿ ಸಾಕು ನಮ್ಗೆ, ಅಷ್ಟು ಸಾಕು ಏನಂದ್ರೆ ನಮಗೆ ಸ್ವಲ್ಪ ಜಲ್ದಿ ಆದಷ್ಟು ಕ್ಲಿಯರ್ ಮಾಡ್ಕೊಂಡ್ರೆ ಸಂತೋಷ ಆಗ್ತದೆ. ಯಾಕಂದ್ರೆ ನಾನು ಸುಮಾರು ದಿನ ನಾನು ಅಬ್ಸರ್ವ್ ಮಾಡ್ತಾ ಇರೋದು ತುಂಬ ಕೆಳಗಡೆ ಇದೆ. ನೋಡ್ಬೇಕು ಡೈರೆಕ್ಟ್ ನೀವು ಬಂದು ನೋಡಿಬಿಟ್ರೆ ನೀವು ನೋಡಿ ಗಿಡ ಅಷ್ಟು ಕೆಳಗಡೆ ಇದೆ ಅಂದರೆ ಕೇಬಲ್ ಇಷ್ಟು ಇದೆ. ನಂಗೆ ಸಿಂಗಲ್ ಪೇಸ್ ಅಂದರೆ ಎನಿ ಟೈಮ್ ದನ ಕಟ್ಕೊಂಡು ಓಡಾಡುವಂಥ ಸ್ಥಳ. ಯಾರಿಗಾನ ಏನನ್ನ ಹೆಚ್ಚು ಬಿಡಿ, ಅದು ಒಂದು ಜೀವ ಅಲ್ವಾ. ಕರುಗಳಾದ್ರೆ ಲಕ್ಷಾಂತರ ರೂಪಾಯಿ, ಸಾವಿರ ಗಟ್ಟಲೆ ಜಸ್ಟ್ ಏನಿಲ್ಲ, ಜಸ್ಟ್ ಹಿಂಗೆ ಕೈ ಇಟ್ಟರು ರೋಡ್ಗೆ ಅದಕ್ಕೋಸ್ಕರ ಹಾಗೆ ಸ್ವಲ್ಪ ಸ್ಪಂದಿಸಿ. ಡೆಫಿನೆಟ್ಲಿ ನಾನು ಹೇಳ್ತೀನಲ್ವ, ಸಾಹೇಬರು ನಾಳೆ ಬೆಳಗ್ಗೆ ಬಂದ ಕೂಡಲೇ ಇಮಿಡಿಯೇಟ್ಲಿ ನಾನು ತಿಳಿಸಿ ನಮಗೆ. ಆಮೇಲೆ ನೀವು ಒಂದೆರಡು ಖುಷಿ ಮಾತು ಹೇಳ್ಬಿಟ್ರಿ, ನಾವು ಮಾಡ್ಕೊಡ್ತೀವಿ. ಕ್ಲಿಯರ್ ಕೊಡ್ಲೇಬೇಕು ನೀವು. ಯಾಕೆಂದ್ರೆ ನನಗಿಂತ ಮೂಕ್ ಪ್ರಾಣಿಗಳು ತುಂಬ ಹಿಂಸೆಗಳಾಗ್ತದೆ, ಅವ್ರದ್ದು ಒಂದು ಜೀವಗಳು. ಯಾಕಂದ್ರೆ 1000 ರೂಪಾಯಿ ಸಾಲ ಆಗಿಲ್ಲ ಮಾಡಿ ತಗೊಂಡು ಬಂದಿರ್ತಾರೆ ಅವ್ರಿಗೆಲ್ಲ ನಮ್ಗೆ ಹೆಚ್ಚು ಕಡಿಮೆ ಮಾಡಿ ಯಾರಿಗೆ ಆಗಲಿ ಮಾನವೀಯತೆಯಿಂದ ನಾವು ನೋಡ್ಲೇಬೇಕು. ದೇಶದ ಪರಿಸ್ಥಿತಿನ ಅಧಿಕಾರಿಗಳು ಕುತ್ಕೊಂಡು ಹಂಗೇನಿಲ್ಲ ಸರ್, ಕರೀತಾರೆ ಇವರೇ ಅಲ್ಲಿ ಇಂಡಸ್ಟ್ರಿ ಸ್ವಲ್ಪ ಸಮಸ್ಯೆಗಳಿದ್ದಾವೆ, ಕೊಡ್ತೀನಿ. ನೀವು ಸರ್ ನಾರ್ಮಲ್ ಆಗಿ ಫ್ರೀ ಟೈಮಲ್ಲಿ ಇದ್ದಾಗ ಬಂದು ಕುಂತು ಮಾತಾಡ್ಕೊಂಡು ನಮ್ಗೆ ಏನಪ್ಪ ಕುಂತು ಮಾತಾಡೋಲ್ಲ. ಅಂದ್ರೆ ಇಂಥರ ಏನಾಗುತ್ತೆ ಅಂತಂದ್ರೆ ನೀವು ಹೇಳಿದ್ಬಿಟ್ರೆ ಇಮಿಡಿಯೇಟ್ಲಿ ಏನಿದೆ ಅಂತ ತಿಳಿಸ್ಕೊಡ್ತೀವಿ. ಆಮೇಲೆ ಸಾಹೇಬ್ರು ಇದ್ದು ಬಿಟ್ಟಿದ್ರೆ ಈಗಲೇ ಏನಿದೆ ಅಂತೇಳಿ ಅಂದ್ಬಿಡೋರು. ಆಯ್ತು, ಎಷ್ಟು ಬೇಗ ಆದಷ್ಟು ಇದನ್ನು ಮಾಡ್ಕೊಡ್ತೀವಿ. ಸರಿ, ಓಕೆ, ಕ್ಲಿಯರ್ ಮಾಡ್ಕೊಡ್ಬಿಡಿ. ಒಂದು ಸ್ವಲ್ಪ ನನಗೊಂದು ಸಮಸ್ಯೆ ಕ್ಲಿಯರ್ ಮಾಡ್ಕೊಡ್ಬಿಡಿ, ಏನು ಕೇಳ್ಕೊಡೋದು. ಸ್ವಲ್ಪ ಆದಷ್ಟು ಜಲ್ದಿ ಮಾಡೋದಷ್ಟು ನಮಗೂ ಇನ್ನೂ ಒಂದು ಒಳ್ಳೆಯ ಬಾಯ್. ನಿಮ್ಮ ಹೆಸರು ನವೀನ್ KRS. ನಾವು ಬೆಂಗಳೂರು ಸೌತಿಗೆ. ಅದು ಹಿಂಸೆ ಜಾಸ್ತಿ ಆಗ್ಬಿಟ್ಟಿದೆ, ಹಾಗಾಗಿ ಏನಿಲ್ಲ ಸರ್, ನೀವು ಎನಿ ಟೈಮ್ ಬನ್ನಿ, ವೆಲ್ಕಮ್. ಓಕೆ, ಜನರದ್ದು ಆಫೀಸ್ ಇದೆ. ಓಕೆ ಸರ್.